ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿಜಯ್ ವೀರಪ್ಪ. ಈ ಬಸ್ಸು ಟ್ರೈನ್ಗಳಲ್ಲಿ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿದ್ರೆ ಸಿಕ್ಕಾಕೊಂಡ್ರೆ ದಂಡ ಬೀಳೋದು ಗ್ಯಾರಂಟಿ. ಆದರೆ ನಮ್ಮ ಮೆಟ್ರೋದಲ್ಲಿ ಟಿಕೆಟ್ ತಗೊಂಡು ಪ್ರಯಾಣ ಮಾಡಿದ್ರು ಕೆಲವೊಮ್ಮೆ ದಂಡ ಬೀಳುತ್ತೆ. ಯಾಕೆ ಅಂತ ಹೇಳ್ತೀವಿ ಕೇಳಿ. ಬೆಂಗಳೂರು ನಮ್ಮ ಮೆಟ್ರೋ ಪ್ರಯಾಣಿಕನೊಬ್ಬನಿಗೆ 2 ಗಂಟೆಗಳಿಗಿಂತ ಹೆಚ್ಚು ಸಮಯ ಮೆಟ್ರೋ ನಿಲ್ದಾಣದಲ್ಲಿ ಟೈಮ್ ಪಾಸ್ ಮಾಡಿದ್ದಕ್ಕಾಗಿ ಟಿಕೆಟ್ ಮೇಲೆ ಹೆಚ್ಚುವರಿ ದಂಡ ಪಾವತಿಸುವಂತೆ ಮಾಡಲಾಗಿದೆ. ಈ ದಂಡದ ಬಗ್ಗೆ ಗೊಂದಲಕ್ಕೀಡಾದಂಥ ಪ್ರಯಾಣಿಕ ಘಟನೆಯನ್ನ ವಿವರಿಸಿದ್ದು ಸದ್ಯ ಈ ಪೋಸ್ಟ್ ವೈರಲ್ ಆಗಿದೆ. ಈ ದೆಹಲಿ, ಮುಂಬೈ, ಬೆಂಗಳೂರು ಮತ್ತೆ ಇನ್ನೂ ಕೆಲವು ನಗರಗಳಲ್ಲಿ ಹಲವಾರು ಕಡೆ ನಾಗರಿಕರಿಗೆ ಮೆಟ್ರೋ ಸೇವೆಯನ್ನು ಒದಗಿಸ್ತಾ ಇದೆ. ಈ ಸೇವೆಯನ್ನ ಪ್ರತಿದಿನ ಲಕ್ಷಾಂತರ ಜನ ಬಳಸ್ಕೊಳ್ತಾರೆ ಕೂಡ. ಆದಾಗ್ಯೂ ಹೆಚ್ಚಿನ ಜನ ಒಂದಷ್ಟು ನಿಯಮಗಳ ಬಗ್ಗೆ ಈಗಷ್ಟೇ ಅರಿತುಕೊಂಡಂತೆ ಕಾಣ್ತಾ ಇದೆ. ಹೌದು, ಮೆಟ್ರೋ ನಿಲ್ದಾಣಗಳ ಒಳಗೆ ಅಥವಾ ಮೆಟ್ರೋದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಸಮಯ ವ್ಯಯಿಸಿದ್ರೆ ಹೆಚ್ಚು ಹಣವನ್ನು ಪಾವತಿಸಬೇಕಾಗಬಹುದು. ಹುಷಾರು. ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಸ್ತಾ ಇದ್ದ ಒಬ್ಬಾತ 2 ಗಂಟೆಗಳಿಗಿಂತ ಹೆಚ್ಚು ಕಾಲ ಪ್ರಯಾಣ ಮಾಡಿದ್ದಕ್ಕಾಗಿ 50 ರೂಪಾಯಿ ಹೆಚ್ಚುವರಿ ದಂಡ ಕಟ್ಟಿಸ್ಕೊಂಡಿದ್ದಾರೆ. ಇದನ್ನು ಸ್ವತಃ ಆ ಪ್ರಯಾಣಿಕನೇ ಹೇಳ್ಕೊಂಡಿದ್ದಾರೆ. ಆ ನಂತರ ಈ ವ್ಯಕ್ತಿ ಇಂಟರ್ನೆಟ್ಟಲ್ಲಿ ಜನರಿಗೆ ಈ ನಿಯಮದ ಬಗ್ಗೆ ತಿಳಿದಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಶ್ಚರ್ಯಕರ ಅನ್ನೋ ಹಾಗೆ ಅನೇಕರಿಗೆ ಅಂತಹ ನಿಯಮಗಳ ಬಗ್ಗೆ ಗೊತ್ತೇ ಇಲ್ಲ. ಈ ರೀತಿ ನಿಯಮ ಯಾಕೆ ಅಂದರೆ, ಮೆಟ್ರೋ ರೈಲಿನಲ್ಲಿ ಅಥವಾ ಸ್ಟೇಷನ್ಗಳಲ್ಲಿ ಹೆಚ್ಚು ಜನಸಂದಣಿ ಆಗದ ರೀತಿ ನಿಯಂತ್ರಿಸೋದಕ್ಕೆ ಮತ್ತು ಅನಾವಶ್ಯಕವಾಗಿ ಮೆಟ್ರೋ ನಿಲ್ದಾಣಗಳಲ್ಲಿ ಕಾಲ ಕಳೆಯೋರನ್ನು ತಡೆಯೋದಕ್ಕೆ ಅಷ್ಟೇ. ನೀವು ಟಿಕೆಟ್ ಪಡೆದುಕೊಂಡಾಗ ಟೈಮ್ ರಿಜಿಸ್ಟರ್ ಆಗಿರುತ್ತೆ. ಆಮೇಲೆ ನೀವು ಎಕ್ಸಿಟ್ ಆಗುವಾಗ ಮತ್ತೆ ಟೈಮ್ ರಿಜಿಸ್ಟರ್ ಆಗುತ್ತೆ. ಈ ಸಮಯದ ಅಂತರದಿಂದ ನೀವು ಎಷ್ಟು ಸಮಯ ಕಳೆದಿದ್ದೀರಿ ಅನ್ನೋದು ಗೊತ್ತಾಗುತ್ತೆ. ಪ್ರಯಾಣದ ಅವಧಿಗಿಂತ ಅತಿ ಹೆಚ್ಚು ಸಮಯ ನೀವು ವ್ಯಯಿಸಿರೋದು ಗೊತ್ತಾದರೆ ಆಗ ದಂಡ ಹಾಕ್ತಾರೆ. ಈ ವ್ಯಕ್ತಿಗೆ ಹೀಗೆ 50 ರೂಪಾಯಿ ದಂಡ ಕಟ್ಟಿಸ್ಕೊಂಡಿದ್ದಾರೆ. ಈ ರೀತಿ ಮತ್ತಷ್ಟು ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ.